Hallelujah. Greet you all in the precious name of our Lord and Savior Jesus Christ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೆ ವಂದಿಸ್ತೇವೆ. One more time, turn your Bible to the Gospel according to John. St. John 15th chapter verse 7. ಹೊಸ ಸತಿ ನಿಮ್ಮ ಸತ್ಯವೇದವನ್ನು ಯೆಹೋವನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನಕ್ಕೆ ತಿರುಗಿಸ್ರಿ. I've been teaching Saturdays how to receive answer for our prayers. ಶನಿವಾರ ದಿವಸ ನಾನು ನಿಮಗೆ ಕಲಿಸ್ಕೊಡ್ತಾ ಇದ್ದೀನಿ ಹೇಗೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಹೊಂದಿಕೊಳ್ಳಬೇಕು. If you abide in me and my words abide in you, you shall ask what you will and it shall be done unto you. ಯೆಹೋವನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. Hallelujah. Hallelujah. God's word gives us assurance. ದೇವರ ವಾಕ್ಯ ನಮಗೆ ಖಚಿತತೆ ಕೊಡ್ತದೆ. Our prayers will be answered. ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕುತ್ತೆ. Hallelujah. Hallelujah. You know, the most encouraging factor for us, or the thing which gives us more joy is when God answers our prayer. ನಮ್ಮ ಪ್ರಾರ್ಥನೆಗೆ ಯಾವಾಗ ಉತ್ತರ ಸಿಗ್ತದೋ ಅದು ನಮಗೆ ತುಂಬ ತುಂಬ ಸಂತೋಷ ತರುವಂಥ ವಿಷಯವಾಗಿರ್ತದೆ. And the most discouraging factor is when we don't get answer for the prayer. ಯಾವಾಗ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗಲ್ಲ, ಬಹಳ ನಿರಾಶೆ ಆಗುವಂಥ ಸಮಯ ಅದಾಗಿರ್ತದೆ. So if our prayers are not answered, there is no problem with God. ಯಾವಾಗ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ಲ ಅಂದರೆ ದೇವರೊಟ್ಟಿಗೆ ಅದು ಸಮಸ್ಯೆ ಅಲ್ಲ. There is absolutely no problem because He is perfect. ಅಲ್ಲಿ ದೇವರ ಹತ್ರ ಯಾವುದೇ ಸಮಸ್ಯೆ ಇಲ್ಲ, ಯಾಕಂದರೆ ದೇವರು ಪರಿಪೂರ್ಣವಾಗಿರುವಂಥ ದೇವರು. If my prayer is not answered, then there is something wrong with me. I have to check out why it is not answered. ನನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ಲ ಅಂತಾರೆ ಅರ್ಥ ನನ್ನಲ್ಲಿ ಏನೋ ಸಮಸ್ಯೆ ಇದೆ, ಅದಕ್ಕಾಗಿ ನನ್ನನ್ನು ನಾನು ಅಲ್ಲಿ ಪರೀಕ್ಷೆ ಮಾಡಿಕೊಳ್ಬೇಕು. Because God is good, He remains good, He is always good. ಯಾಕಂದರೆ ದೇವರು ಒಳ್ಳೆಯಾತನು, ಯಾವಾಗಲೂ ಒಳ್ಳೆಯವನಾಗಿನೇ ಇರ್ತಾನೆ, ಆತನು ಒಳ್ಳೆಯದೇ ಮಾಡ್ತಾನೆ. His goodness endureth forever. ಆತನ ಒಳ್ಳೆತನ ಅದು ಸದಾ ಕಾಲ ಇರುವಂಥದ್ದಾಗಿದೆ. So if there is a delay or if the prayer is not answered, I have to examine myself. ಈಗ ನನ್ನ ಪ್ರಾರ್ಥನೆಗೆ ತಡವಾಯಿತು ಅಥವಾ ನನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ಲ ಅಂದರೆ ನನ್ನನ್ನು ನಾನು ಪರೀಕ್ಷೆ ಮಾಡಿಕೊಳ್ಬೇಕು. So personally I have taken this subject, I started studying now. ಈಗ ವ್ಯಕ್ತಿಗತವಾಗಿ ನಾನು ಈ ವಿಷಯ ತಗೊಂಡು ನಾನು ಇದರ ಕುರಿತಾಗಿ ಅಭ್ಯಾಸ ಮಾಡ್ತಾ ಇದ್ದೀನಿ. Because I believe there is going to be a big revival in India. ಯಾಕಂದ್ರೆ ನಾನು ನಂಬ್ತೇನೆ ಭಾರತ ದೇಶದಲ್ಲಿ ಒಂದು ದೊಡ್ಡ ಉಜ್ಜೀವನ ಇರ್ತದೆ. I believe every village will have a church. ನಾನು ನಂಬ್ತೇನೆ ಪ್ರತಿಯೊಂದು ಹಳ್ಳಿಯಲ್ಲಿ ಒಂದು ಸಭೆ ಇರ್ತದೆ. Hallelujah. Hallelujah. My prayer should be answered. ನನ್ನ ಪ್ರಾರ್ಥನೆಗೆ ಉತ್ತರ ಸಿಗ್ಬೇಕಲ್ಲ. If it is not answered, what I should do? ಈಗ ನನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ಲ ಅಂದ್ರೆ ನಾನೇನ್ ಮಾಡ್ಬೇಕು? I made few steps. ಅದಕ್ಕೆ ನಾನು ಕೆಲವು ಹೆಜ್ಜೆಗಳನ್ನು ಮಾಡಿದ್ದೇನೆ. The first step to get answer for our prayer is we must be convinced God wants to answer our prayer before we pray. ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಬೇಕು ಅಂತಂದರೆ ಮೊಟ್ಟ ಮೊದಲೇದಾಗಿ ಇರುವಂಥ ಹೆಜ್ಜೆ ಏನಂತಂದರೆ ನಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾನೆ ಅನ್ನುವಂಥ ಖಚಿತತೆ ನನಗೆ ಇರಬೇಕು. Before I pray, I am convinced God wants to answer my prayer. ನಾನು ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆನೇ ನನಗೆ ಖಚಿತತೆ ಇರಬೇಕು, ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡಬೇಕಂತ ಬಯಸ್ತಾನೆ. I should not go with a doubt whether God will answer or not. ನನ್ನ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾನೋ ಇಲ್ಲೋ ಅನ್ನುವಂಥ ಸಂಶಯದಿಂದ ನಾನು ಪ್ರಾರ್ಥನೆ ಮಾಡೋದಕ್ಕಾಗಲಿ ದೇವರ ಸನ್ನಿಧಿಯಲ್ಲಿ ಹೋಗಬಾರ್ದು. Second, I must decide what I want based on the word of God. ಎರಡನೇ ಹೆಜ್ಜೆ ಏನಂತಂದರೆ ನಾನು ನನ್ನ ಪ್ರಾರ್ಥನೆಯನ್ನು ದೇವರ ವಾಕ್ಯದ ಅನುಗುಣವಾಗಿ ಪ್ರಾರ್ಥಿಸುವಂಥದ್ದನ್ನು ನಿರ್ಧಾರ ಮಾಡಬೇಕು. Use the word of God. ನಾನು ನನ್ನ ಪ್ರಾರ್ಥನೆಯಲ್ಲಿ ದೇವರ ವಾಕ್ಯವನ್ನೇ ಉಪಯೋಗಿಸಬೇಕು. Prayer is not just blabbering. ಪ್ರಾರ್ಥನೆ ಅಂತನ್ನುವಂಥದ್ದು ಏನೋ ಬಾಯಿ ಬಂದಂಗೆ ಮಾತಾಡುವಂಥದ್ದಲ್ಲ. Prayer is using God's word. ಪ್ರಾರ್ಥನೆ ಅಂತಂದರೆ ದೇವರ ವಾಕ್ಯವನ್ನು ಉಪಯೋಗಿಸಿ ಪ್ರಾರ್ಥಿಸುವಂಥದ್ದಾಗಿದೆ. Then third one is I should pray as if I already got it, then I will have it. ಮೂರನೇ ಹೆಜ್ಜೆ ಏನಂದರೆ ನಾನು ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು, ಯಾವ ರೀತಿಯಲ್ಲಿ ಆಗಲೇ ನನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದೆ ಏನೋ ಅಂದಾಗ. And the fourth one is every thought and desire
Now what I have must be in line with the prayer what I have made. ನಾಲ್ಕನೇ ಆದಂಥ ಹೆಜ್ಜೆ ಏನಂತಂದರೆ ನನ್ನ ಯೋಚನೆ ನನ್ನ ಆಸೆಗಳು ಅವೆಲ್ಲ ನಾನು ಏನು ಪ್ರಾರ್ಥನೆ ಮಾಡಿದ್ದೀನೋ ಅದರ ಅನುಗುಣವಾಗಿ ಇರಬೇಕು. And the fifth one, this is what I have been explaining. ಐದನೇ ಹೆಜ್ಜೆ ನಾನು ಇದನ್ನೇ ವಿವರಿಸ್ತಾ ಇದ್ದೇನೆ. I should guard my faith, I should protect my faith. ನನ್ನ ನಂಬಿಕೆಯನ್ನು ನಾವು ಕಾಪಾಡಿಕೊಳ್ಬೇಕು, ನನ್ನ ನಂಬಿಕೆಯನ್ನು ನಾನು ಜೋಪಾನ ಮಾಡಬೇಕು. Because the faith what I have is a supernatural faith. ಯಾಕಂದರೆ ನನ್ನಲ್ಲಿ ಇರುವಂಥ ನಂಬಿಕೆ ಅದು ಅಸಾಧಾರಣವಾದಂಥ ನಂಬಿಕೆ ಆಗಿದೆ. Hallelujah. Hallelujah. This is not Abraham's faith. ಇದು ಅಬ್ರಹಾಮನ ನಂಬಿಕೆ ಅಲ್ಲ. This is not Joshua's faith. ನನ್ನಲ್ಲಿರುವಂಥ ನಂಬಿಕೆ ಅದು ಯೋಶುವನ ನಂಬಿಕೆ ಅಲ್ಲ. Not Caleb's faith. ಮತ್ತು ಕಾಲೇಬಿನ ನಂಬಿಕೆ ಕೂಡ ಅಲ್ಲ. This is God-given faith. Came through the word of God, supernatural faith. ಇದು ದೇವರು ಕೊಟ್ಟಿರುವಂಥ ನಂಬಿಕೆ, ಯಾವುದು ದೇವರ ವಾಕ್ಯದಿಂದಲೇ ಬಂದಿರುವಂಥ ಅಸಾಧಾರಣವಾದಂಥ ನಂಬಿಕೆ ಆಗಿದೆ. To protect my faith, to make it active, to make it to produce a supernatural result, I have to control my mind. ಈಗ ನನ್ನ ನಂಬಿಕೆ ಅದು ಅಸಾಧಾರಣವಾದಂಥ ಫಲಿತಾಂಶ ಅದು ತರಬೇಕು ಅಂತಂದರೆ ನಾನು ಏನು ಮಾಡಬೇಕಂದ್ರೆ ನನ್ನ ಯೋಚನೆಗಳನ್ನು ನನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. Consistently I should control my mind. ಸತತವಾಗಿ ನನ್ನ ಯೋಚನೆ ನನ್ನ ಮನಸ್ಸನ್ನು ನಾನು ಹತೋಟಿಯಲ್ಲಿ ಇಟ್ಕೊಳ್ಬೇಕು. So last week in this context I told, we have to imitate the heroes of faith who inherited the promises by patience and faith. ಹೋದ ವಾರ ನಾನು ಹೇಳಿದ್ದೆ ಏನಂತಂದರೆ, ನಾವು ಯಾರ್ಯಾರು ನಂಬಿಕೆಯ ಭಕ್ತರಾಗಿದ್ದಾರೋ ಅಲ್ಲಿ ವೀರರಾಗಿದ್ದಾರೋ ಅವರನ್ನು ನಾನು ಅದರಂತೆ ನಾನು ಮಾಡಬೇಕು. ಅದರಿಂದಾಗಿ ತಾಳ್ಮೆಯಿಂದ ನನ್ನ ನಂಬಿಕೆಯನ್ನು ನಾನು ಸ್ವಾಧೀನ ಮಾಡಿಕೊಳ್ಳುವಂತೆ. ಇನ್ನೊಂದು ಸತಿ ಆ ವಾಕ್ಯ ಓದ್ಕೊಳ್ಳೋಣ. Hebrew 6th chapter. ಇಬ್ರಿಯ 6ನೇ ಅಧ್ಯಾಯ verse 12. 12ನೇ ವಚನ. That you be not slothful, but followers of them who through faith and patience inherit the promise. Says. ಇಬ್ರಿಯ 6ನೇ ಅಧ್ಯಾಯ verse 12. 12ನೇ ವಚನ. ನೀವು ಮಂದಮತಿಗಳಾಗಿರದೆ ಯಾರು ವಾಗ್ದಾನಗಳನ್ನು ನಂಬಿ ಅವುಗಳ ಫಲಕ್ಕೋಸ್ಕರ ಬಹು ದಿವಸವರೆಗೂ ಕಾದಿದ್ದು ಆ ಫಲವನ್ನು ಹೊಂದುತ್ತಾರೋ ಅವರನ್ನು ಅನುಸರಿಸುವವರಾಗಿರಬೇಕೆಂದು ಕೋರುತ್ತೇನೆ. Hallelujah. Hallelujah. So to get answer from a prayer, I should not be lazy. ನನ್ನ ಪ್ರಾರ್ಥನೆಗೆ ಉತ್ತರ ಸಿಗಬೇಕು ಅಥವಾ ಹೊಂದಿಕೊಳ್ಬೇಕು ಅಂದರೆ ನಾನಲ್ಲಿ ಸೋಮಾರಿ ಆಗಿರಬಾರ್ದು. I should imitate those through faith and patience inherited the promise. ಯಾರು ನಂಬಿಕೆ ಮೂಲಕ ಮತ್ತು ಅಲ್ಲಿ ತಾಳ್ಮೆ ಮೂಲಕ ಅವರು ಪ್ರಾರ್ಥನೆಯನ್ನು ಹೊಂದಿಕೊಂಡ್ರೋ ಅವರನ್ನು ಅನುಸರಿಸಿ ನಾನು ನಡಿಬೇಕು. I should imitate. ಅವರನ್ನು ಅನುಸರಿಸಬೇಕು ನಾನು. Imitate means I should follow. ಅವರನ್ನು ಅನುಸರಿಸಿ ನಡೆಯುವಂಥದ್ದನಂದರೆ ಅವ್ರು ಮಾಡಿದ ಹಾಗೆ ನಾನು ಮಾಡಬೇಕು. I should be like those people. ಅಂದರೆ ನಾನು ಅವರ ಹಾಗೆ ಇರಬೇಕು. Hallelujah. Hallelujah. So I gave example of Abraham. ಅದಕ್ಕೆ ನಾನು ಅಬ್ರಹಾಮನ ಉದಾಹರಣೆ ಕೊಟ್ಟಿದ್ದೆ. Whether it is possible or not, still he is looking at the God's promise. ಅಬ್ರಹಾಮನು ಅದು ಆತನಿಂದ ಸಾಧ್ಯ ಇದೇನೋ ಇಲ್ಲೋ ಆದರೂ ಕೂಡ ಅಲ್ಲಿ ದೇವರ ವಾಗ್ದಾನ ಕಡೆನೇ ನೋಡ್ತಾ ಇದ್ದಾನೆ. Sarah's womb is dead. ಅಲ್ಲಿ ಸಾರಳ ಅಲ್ಲಿ ಗರ್ಭಕೋಶ ಸತ್ತು ಹೋಗಿತ್ತು. He is old. ಆತನು ಕೂಡ ಮುದುಕ ಆಗ್ಬಿಟ್ಟಿದ್ದ. Against all hope he is hoping. ಆದರೆ ನಂಬಿಕೆ ವಿರುದ್ಧವಾಗಿ ಮತ್ತೆ ನಂಬುತ್ತಾ ಇದ್ದಾನೆ. He is just looking at the God's promise. ಯಾಕಂದ್ರೆ ಆತನು ಬರೇ ದೇವರ ವಾಗ್ದಾನವನ್ನೇ ದೃಷ್ಟಿಸ್ತಾ ಇದ್ದ. He is convinced one who promises able to perform. ಆತನಿಗೆ ಇಷ್ಟು ಖಚಿತತೆ ಇತ್ತು ಅಂದರೆ ಯಾರು ವಾಗ್ದಾನ ಮಾಡಿದಾನಲ್ಲ ಆ ವಾಗ್ದಾನ ಆತನು ನೆರವೇರಿಸ್ತಾನೆ ಅನ್ನುವಂಥ ಖಚಿತತೆ ಆತನಲ್ಲಿ ಇತ್ತು. Kept on confessing what God says, mother of many nations. She kept on confessing what God said, father of many nations. ಆ ದೇವರು ಹೇಳಿರುವಂಥದ್ದು ನೀನು ಜನಾಂಗಗಳ ತಂದೆ ತಾಯಿ ಅಂತ ಆತನು ಹೇಳ್ತಾನೆ ಅರಿಕೆ ಮಾಡ್ತಾನೇ ಇದ್ದನು. ಆಮೇಲೆ ಆಕೆ ಕೂಡ ನೀನು ಜನಾಂಗದ ತಂದೆ ಅಂತ ದೇವರು ಹೇಳಿದ ಹಾಗೆ ಆಕೆ ಅರಿಕೆ ಮಾಡ್ತಾನೇ ಇದ್ಲು. Consistently they kept on confessing.
ಅಂದ್ರೆ ಸತತವಾಗಿ ಅವರು ಅರಿಕೆ ಮಾಡ್ತಾನೇ ಇದ್ರು. Say in English, consistently they kept on confessing. ಸತತವಾಗಿ ಅವರು ದೇವರ ವಾಕ್ಯವನ್ನು ಘೋಷಿಸುತ್ತಾನೇ ಇದ್ರು. ಸತತವಾಗಿ ಎಡಬಿಡದೆ ದೇವರ ವಾಕ್ಯವನ್ನು ಘೋಷಿಸುತ್ತಾ ಅರಿಕೆ ಮಾಡುತ್ತಾ ಇದ್ದರು. This is the activity goes on in our life from the day we say, from the time we say Amen till we receive it. ಅಂದರೆ ಈ ಒಂದು ಕ್ರಿಯೆ ನಾವು ಮಾಡ್ತಾನೆ ಇರಬೇಕು. ಯಾವಾಗ ನಾನು ಒಂದು ಪ್ರಾರ್ಥನೆ ಮಾಡಿ ಆಮೇನ್ ಅಂತ ಹೇಳ್ತೀನಲ್ಲ, ಆ ಪ್ರಾರ್ಥನೆಗೆ ಉತ್ತರ ಸಿಗೋವರೆಗೂ ಈ ಸತತವಾಗಿ ನಾನು ಈ ಕಾರ್ಯ ಮಾಡ್ತಾನೇ ಇರಬೇಕು. Kept on confessing, kept on talking. Our words should be in line with the promises. ಅದು ಆ ವಾಕ್ಯದ ಅನುಸಾರವಾಗಿ ನನ್ನ ಮಾತುಗಳಿರಬೇಕು. ಆ ವಾಕ್ಯದವನ್ನೇ ನಾನು ಘೋಷಣೆ ಮಾಡ್ತಾ ಇರಬೇಕು. We should not be like the people who grumble against God. Why God is not doing? Why this is not happening? Why that is not happening? Like that we should not talk. ಯಾವ ಜನರು ದೇವರ ವಿರುದ್ಧವಾಗಿ ಅಲ್ಲಿ ಗುಣಗುಡ್ತಾ ಇದ್ರಲ್ಲ, ಆ ಥರ ಜನರು ನಾವು ಆಗಿರಬಾರ್ದು. ಯಾಕೆ ದೇವರು ಇದು ಮಾಡ್ತಾ ಇಲ್ಲ, ಯಾಕೆ ನನ್ನ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾ ಇಲ್ಲ, ಇನ್ನು ಯಾಕೆ ಇದು ಆಗ್ತಾ ಇಲ್ಲ ಅಂತ ನಾವು ಗುಣಗುಡ್ಬಾರ್ದು. We have lot of friends and relatives who will talk like that. ನಮ್ಮ ಸುತ್ತಮುತ್ತಲು ನಮ್ಗೆ ಎಷ್ಟೊಂದು ಸ್ನೇಹಿತರು ಸಂಬಂಧಿಕರಿದ್ದಾರೆ, ಆ ಥರ ಮಾತಾಡ್ತಾನೆ ಇರ್ತಾರೆ. Talking discouraging words. ಅಲ್ಲಿ ನಿರಾಶೆಗೊಳಿಸುವಂತ ಮಾತನ್ನೇ ಮಾತಾಡ್ತಾರೆ. When Nehemiah wants to build a wall, ನೆಹೆಮೀಯನು ಆ ಗೋಡೆಯನ್ನು ಕಟ್ಟಲಿಕ್ಕೆ ಆತನು ನಿರ್ಧಾರ ಮಾಡಿದಾಗ they came and discouraged him. ಆತನಿಗೆ ಬಂದು ಅಲ್ಲಿ ನಿರಾಶೆಗೊಳಿಸಿದ್ರು. Are you going to complete it within a short time? ನೀನು ಇಷ್ಟೇ ಸಮಯದಲ್ಲಿ ಈ ಗೋಡೆ ಮುಗಿಸ್ತೀಯಾ? Even if fox comes and jumps on it, your wall will fall. ಅಲ್ಲಿ ಹೋಗಿ ನರಿ ನಿನ್ನ ಗೋಡೆ ಮೇಲೆ ಬಂತು ಅಂತಂದ್ರೆ, ಜಿಗಿತು ಅಂದ್ರೆ ಆ ಗೋಡೆ ಬಿದ್ದು ಹೋಗ್ಬಿಡ್ತದೆ. But he kept focusing on the work. ಆದ್ರೆ ಆತನ ಏನ್ ಮಾಡ್ದ, ಆತನ ಗಮನ ಆ ಕೆಲಸದ ಮೇಲೆ ನಿರಂತರವಾಗಿ ಇಟ್ಟ. You will have plenty of relatives and friends who will talk against what you are believing. ಎಷ್ಟೊಂದು ಸ್ನೇಹಿತರಾಗ್ಲಿ ಸಂಬಂಧಿಕರಾಗ್ಲಿ ಇರ್ತಾರೆ, ಯಾರು ದೇವರ ವಾಕ್ಯದ ವಿರುದ್ಧವಾಗಿಯೇ ನಿಮ್ಮನ್ನು ನಿರಾಶೆಗೊಳಿಸ್ತಾರೆ. The only way you can control your mind is be careful with your words. ಒಂದೇ ಒಂದು ದಾರಿ ಮೂಲಕವಾಗಿ ನೀವು ನಿಮ್ಮ ಯೋಚನೆಯನ್ನು ನಿಯಂತ್ರಣದಲ್ಲಿ ಇಡ್ಬೋದು ಅಂತಂದ್ರೆ ಅದು ನಿಮ್ಮ ಮಾತಿನ ಮೂಲಕ. Hallelujah. Hallelujah. There is no other way. ಯಾವುದೇ ದಾರಿ ಇಲ್ಲ, ಇದೊಂದೇ ದಾರಿ ಇದೆ. I know when I started a church, the whole world was against me. ನನಗೆ ಗೊತ್ತು, ನಾನು ಸಭೆ ಪ್ರಾರಂಭ ಮಾಡಿದಾಗ ಪೂರ್ತಿ ಲೋಕನೇ ನನ್ನ ವಿರುದ್ಧವಾಗಿತ್ತು. Not possible. ಅದು ಸಾಧ್ಯನೇ ಇಲ್ಲ. He can't do. ಅದು ಮಾಡಕ್ಕಾಗಲ್ಲ. He doesn't know language. ನಿನಗೆ ಅಲ್ಲಿ ಭಾಷೆನೇ ಗೊತ್ತಿಲ್ಲ. He doesn't have music. ನಿನಗೆ ಅಲ್ಲಿ ವಾದ್ಯ ಬಾರಿಸೋದು ಗೊತ್ತಿಲ್ಲ. It cannot be done. ಅದು ಮಾಡಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ. You have a lot of people around you to discourage. ಅದೇ ರೀತಿಯಲ್ಲಿ ನಿಮ್ಮ ಸುತ್ತಮುತ್ತಲು ಎಷ್ಟೋ ಜನರಿದ್ದಾರೆ ನಿಮಗೆ ನಿರಾಶೆ ಮಾಡಕ್ಕೆ. But in spite of all those things, ಅಷ್ಟೆಲ್ಲ ಇದ್ರೂ ಕೂಡ we should imitate the heroes of faith. ನೀವು ನಂಬಿಕೆಯ ವೀರರನ್ನು ಅನುಸರಿಸಬೇಕು. I should follow what Abraham has done. ಆ ರೀತಿಯಲ್ಲಿ ಅಬ್ರಹಾಮನ್ ಏನ್ ಮಾಡಿದನಲ್ಲ ಅದನ್ನೇ ನಾನು ಹಿಂಬಾಲಿಸಿ ನಡಿಬೇಕು. What Isaac has done. ನಾನು ಈಸಾಕನ್ ಏನ್ ಮಾಡಿದಾನಂತ ನಾನು ನೋಡ್ಬೇಕು. I should find out what Jacob has done. ಯಾಕೋಬನ್ ಏನ್ ಮಾಡಿದ್ನು ಅಂತ ನಾನು ಕಂಡ್ಕೊಳ್ಬೇಕು. How they inherited the promise. ಅವ್ರು ಹೇಗಪ್ಪ ದೇವರ ವಾಗ್ದಾನವನ್ನು ಹೊಂದ್ಕೊಂಡ್ರು. Hallelujah. Hallelujah. When you read the Bible, you should read with that, perspective. How people inherited the promise, how people inherited their miracles. ಯಾವಾಗ ನಾವು ಬೈಬಲ್ ಓದ್ತೀವೋ ಆ ಒಂದು ಯೋಚನೆ ಇಟ್ಕೊಂಡೇ ನಾವು ಓದಬೇಕು. ಹೇಗೆ ಅವರು ಅವರ ವಾಗ್ದಾನವನ್ನು ಹೇಗೆ ಹೊಂದ್ಕೊಂಡ್ರು, ಸ್ವಾಧೀನ ಮಾಡಿಕೊಂಡ್ರು ಅಂತಲೇ ನಾವು ಓದಬೇಕು. I want to read one portion from the Bible today. ನಾನು ಸತ್ಯವೇದದಿಂದ ಒಂದು ಭಾಗ ಓದಬೇಕಂತೇನೆ. How consistently we should keep talking in line with God's word. ಹೇಗೆ ನಾವು ಸತತವಾಗಿ ದೇವರ ವಾಕ್ಯದ ಅನುಸಾರವಾಗಿ ಮಾತಾಡ್ತಾನೆ ಇರಬೇಕು. Because what we say will happen. ಯಾಕಂದ್ರೆ ನಾವು ಏನು ಹೇಳ್ತೀವೋ ಹಾಗೆಯೇ ಆಗ್ತದೆ. Jesus says whatever you say you will have it. ಯೇಸು ಹೇಳಿದ್ರು, ನೀನು ಏನೆಲ್ಲ ಹೇಳ್ತೀಯೋ
ಹಾಗೆ ಆಗುವುದು. What others say is not important. ಬೇರೊಬ್ಬರು ಏನು ಹೇಳ್ತಾರೆ ಅದು ಮುಖ್ಯ ಅಲ್ಲ. What I say with my tongue is important. ನಾನು ನನ್ನ ನಾಲ್ಗಿಂದ ಏನು ಹೇಳ್ತೀನಿ ಅದು ಮುಖ್ಯ. Now come with me to Mark 5th chapter. ನನ್ನೊಟ್ಟಿಗೆ ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯಕ್ಕೆ ಬರ್ರಿ. Mark 5th chapter. Verse 23. 23ನೇ ವಚನ. I want you to observe, okay? Here, one man came, okay, verse 22 and 23. Behold, there comes one of the rulers of synagogue, Jairus by name. When he saw him, he fell at his feet and besought him greatly, saying, underline, okay, my little daughter lieth at the point of death. I pray thee, come and lay thy hands on her, that she may be healed. She shall live. ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 22ನೇ ವಚನ ದಿಂದ 22 ಮತ್ತು 23ನೇ ವಚನ. ಆಗ ಸಭಾಮಂದಿರದ ಅಧಿಕಾರಿಗಳಲ್ಲಿ ಒಬ್ಬನಾದ ಯಾಯೇರನೆಂಬವನು ಬಂದು ಯೇಸುವನ್ನು ಕಂಡು ಆತನ ಪಾದಗಳಿಗೆ ಬಿದ್ದು, ನನ್ನ ಚಿಕ್ಕ ಮಗಳು ಈಗ ಸಾಯುತ್ತಾಳೆ, ಆಕೆಯು ವಾಸಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆಯ ಮೇಲೆ ಕೈ ಇಡಬೇಕು ಎಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು. Hallelujah. ಈ ಕಡೆ ಕೇಳ್ರಿ ನನಗೆ. Verse 23, we are going to come back again. Okay, remember, here is one man. His name is Jairus. ಈಗ ಇಲ್ಲಿ 23ನೇ ವಚನ ನಾವು ಬೇಗ ನೋಡ್ತೀವಿ. ಆದರೆ ನೆನ್ಪಿಟ್ಕೊಳ್ರಿ, ಇಲ್ಲಿ ಒಬ್ಬ ಮನುಷ್ಯ ಇದ್ದಾನೆ, ಆತನ ಹೆಸರು ಯಾಯೇರನು. What is his name? ಆತನ ಹೆಸರೇನು? What is his name? ಆತನ ಹೆಸರೇನು? Jairus. ಯಾಯೇರನು. Who is he? ಆತನು ಯಾರಾಗಿದ್ದಾನೆ? He is a ruler of the synagogue. ಅಂದರೆ ಸಭಾಮಂದಿರದ ಆತನು ಅಧಿಕಾರಿಯಾಗಿದ್ದ. Because he was working in temple. ಯಾಕಂದರೆ ಆತನು ಸಭಾಮಂದಿರದಲ್ಲಿ ದೇವಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದ. He came to Jesus. ಆ ವ್ಯಕ್ತಿ ಯೇಸುವಿನ ಹತ್ರ ಬಂದನು. He fell at the feet of Jesus. ಆತನು ಯೇಸುವಿನ ಪಾದಗಳಿಗೆ ಬಿದ್ದು. If you read Luke 8th chapter, it says he worshipped Jesus. ಲೂಕ 8ನೇ ಅಧ್ಯಾಯದಲ್ಲಿ ಓದಿದ್ರೆ ಅಲ್ಲಿ ಹೇಳ್ತದೆ, ಬಂದು ಆತನು ಯೇಸುವನ್ನು ಆರಾಧಿಸಿದನು. He said something. ಆಮೇಲೆ ಆತನು ಏನೋ ಹೇಳಿದ. What he said is very important. ಈಗ ಆತನು ಏನು ಹೇಳಿದ್ನಲ್ಲ ಅದು ಬಹಳ ಮುಖ್ಯ. What did he say? ಆತನು ಏನು ಹೇಳಿದನು? My little daughter is lying at the point of death. ಆತನು ಏನಂತ ಹೇಳಿದ? ನನ್ನ ಚಿಕ್ಕ ಮಗಳು ಈಗ ಸಾಯುತ್ತಾಳೆ. Then he is saying, I pray you please come and lay your hand on her, that she may be healed. ಆಮೇಲೆ ಆತನು ಹೇಳ್ತಾನೆ, ಆಕೆಯು ವಾಸಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆಯ ಮೇಲೆ ಕೈ ಇಡಬೇಕು ಎಂದು ಕೇಳಿಕೊಂಡನು. Hallelujah. Hallelujah. Are you with me? ನಿಮ್ಗೆ ಎಲ್ಲ ಅರ್ಥ ಆಗ್ತಾ ಇದೆನಾ? What is telling? ಆತನು ಏನಂತ ಹೇಳ್ತಾ ಇದ್ದಾನೆ? Jesus should come, lay hand on her so that she will live. ಏನು ಅಂದರೆ ಆ ಯೇಸು ಕ್ರಿಸ್ತನು ಬರಬೇಕು, ಬಂದು ಆಕೆಯ ಮೇಲೆ ಕೈ ಇಡಬೇಕು, ಅವಾಗ ಆಕೆ ಬದುಕಿಕೊಳ್ತಾಳೆ. Look here. Don't get distracted. Very important truth. ಅಲ್ಲಿ ಇಲ್ಲಿ ಗಲಿಬಿಲಿ ಕೊಡಬೇಡ್ರಿ, ಭಾಳ ಮುಖ್ಯ. What we say with tongue, we should continue. ನಾವು ನಮ್ಮ ನಾಲಿಗೆಯಿಂದ ನಾವು ಏನು ಹೇಳ್ತೀವಲ್ಲ ಅದು ಮುಂದುವರಿಸಬೇಕು. Hallelujah. Hallelujah. What did this man say? ಈಗ ಈ ವ್ಯಕ್ತಿ ಏನಂತ ಹೇಳ್ದ? Jesus, come, lay hand on my daughter, then she will live. ಈ ವ್ಯಕ್ತಿ ಯೇಸುಗೆ ಏನಂತ ಹೇಳ್ದ? ಯೇಸು, ನೀನು ಬಂದು ನಿನ್ನ ಕೈಯನ್ನು ನನ್ನ ಮಗಳ ಮೇಲೆ ಇಡು, ಆವಾಗ ಆಕೆ ಬದುಕಿಕೊಳ್ಳುವಳು. Did he believe Jesus? ಈಗ ಆತನು ಯೇಸುವಿನ ಮೇಲೆ ನಂಬಿಕೆ ಇಟ್ನ? Yes. What did he believe? ಆತನು ಏನಂತ ನಂಬಿದ? ಯೇಸು ಬಂದು ಕೈ ಇಟ್ಟಿದೆ ಗುಣವಾಗ್ತದೆ. ಓಕೆ, ನಾವು ಕೀಪ್ ದಿಸ್ ಇನ್ ಮೈಂಡ್. ಐ ವಿಲ್ ಕಮ್ ಬ್ಯಾಕ್. ಓಕೆ, ಇದನ್ನ ಮನಸ್ಸಿನಲ್ಲಿ ಇಟ್ಕೊಳ್ರಿ, ಮತ್ತೆ ವಾಪಸ್ ಬರ್ತೇನೆ. Now Jesus went. ಈಗ ಯೇಸು ಆತನೊಟ್ಟಿಗೆ ಹೋದ್ನು. Much people followed him.
ಆಮೇಲೆ ಎಷ್ಟೋ ಜನರು ಆತನೊಟ್ಟಿಗೆ ಹೋದ್ರು. Big crowd. ಅಲ್ಲಿ ದೊಡ್ಡ ಗುಂಪಿತ್ತು. That time, one lady, one woman who had the problem, issue of blood for 12 years, she came in the crowd. ಆ ಸಮಯದಲ್ಲಿ ಆ ಗುಂಪಿನಲ್ಲಿ ಒಬ್ಬ ಹೆಣ್ಮಗಳು, ಆಕೆಗೆ 12 ವರ್ಷದಿಂದ ರಕ್ತ ಕುಸುಮ ರೋಗ ಇತ್ತು. ಆಕೆ ಬಂದಳು. Read verse 25 and 26. 25 ಮತ್ತು 26ನೇ ವಚನ ಓದೋಣ. ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದ್ದನ್ನೆಲ್ಲ ಕಳ್ಕೊಂಡರೂ ರೋಗವು ಹೆಚ್ಚುತ್ತಾ ಬಂದದೇ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಲಿಲ್ಲ. Hallelujah. She suffered many things of many physicians, many doctors she went. ಇಲ್ಲಿ ವಾಕ್ಯ ಏನು ಹೇಳ್ತದೆ ಅಂದರೆ, verse 26. 26ನೇ ವಚನ, ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಲಿದ್ದನ್ನೆಲ್ಲ ಕಳ್ಕೊಂಡರೂ ರೋಗ ಹೆಚ್ಚುತ್ತಾ ಬಂದದ್ದೇ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಿರಲಿಲ್ಲ. Can you repeat in Kannada? ಎಲ್ಲರೂ ನನ್ನೊಟ್ಟಿಗೆ ಹೇಳ್ರಿ, ಕನ್ನಡದಲ್ಲಿ ನಾವು ನನ್ನೊಟ್ಟಿಗೆ ಹೇಳ್ರಿ. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಲಿದ್ದನ್ನೆಲ್ಲ ಕಳ್ಕೊಂಡರೂ ರೋಗವು ಹೆಚ್ಚುತ್ತಾ ಬಂದದ್ದೇ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಿರಲಿಲ್ಲ. So all money is over now. ಅಂದ್ರೆ ಅರ್ಥ ಎಲ್ಲ ಹಣ ಮುಗ್ದೈತೆ. She sold her house, everything over. ಆಕೆ ಮನೆನೇ ಮಾರ್ಬಿಟ್ಲು, ಎಲ್ಲ ಕಳೆದೋಯ್ತು. Now nothing is left. ಈಗ ಆಕಿನಲ್ಲಿ ಏನೂ ಉಳಿದಿಲ್ಲ. But she heard Jesus. ಆದರೆ ಆಕೆ ಯೇಸುವನ್ನ ಕುರಿತಾಗಿ ಕೇಳ್ಕೊಂಡ್ಳು. Came and touched the hem of his garment. ಯೇಸುವಿನ ಬಟ್ಟೆಯ ತುದಿಯನ್ನು ಮುಟ್ಟಿದ್ಲು. And before that, verse 28. ಅದಕ್ಕಿಂತ ಮುಂಚೆ 28ನೇ ವಚನದಲ್ಲಿ, Verse 28 and 29. 28, 29. For she said, all of you say, she said. ಎಲ್ಲರೂ ಹೇಳ್ರಿ, ಆಕೆ ಹೇಳಿದಳು. What she said? ಆಕೆ ಏನಂತ ಹೇಳಿದ್ಲು? If I may touch but his clothes, I shall be whole. ಆಕೆ ಏನಂತ ಹೇಳಿದ್ಲು? ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು. And the miracle took place. ಆಮೇಲೆ ನೋಡ್ತೀವಿ, ಅಲ್ಲಿ ಅದ್ಭುತ ಆಯಿತು. She said, she got the miracle. ಆಕೆ ಹೇಳಿದ್ಲು, ಆಕೆಗೆ ಅದ್ಭುತ ಉಂಟಾಯಿತು. She said, she got the miracle. ಆಕೆ ಹೇಳಿದ್ಲು, ಆಕೆ ಅದ್ಭುತ ಹೊಂದಿಕೊಂಡ್ಳು. Jesus found power went from his body. ಅಲ್ಲಿ ಯೇಸು ಸ್ವಾಮಿಗೆ ಗೊತ್ತಾಯಿತು ಏನಂದ್ರೆ, ಆತನ ದೇಹದಿಂದ ಅಲ್ಲಿ ಶಕ್ತಿ ಹರಿಯುವುದನ್ನು. He's asking, who touched my clothes? ಯೇಸು ಸ್ವಾಮಿ ಕೇಳ್ತಿದ್ರೆ, ಯಾರು ನನ್ನ ಉಡುಪು ಮುಟ್ಟಿದ್ರು? Jesus said, so much crowd is that you are asking who touched? Everybody is touching you. ಅವಾಗ ಶಿಷ್ಯರೆಲ್ಲ ಹೇಳ್ತಾರೆ, ಎಷ್ಟೋ ಜನರು ಇದ್ದಾರೆ, ಎಷ್ಟೋ ಜನರು ಮುಟ್ಟಿರ್ತಾರೆ, ಆದ್ರೆ ನೀನ್ ಕೇಳ್ತಿದ್ದೆ ಯಾರು ಮುಟ್ಟಿದಾರಂತ. Jesus turned and looked and got her. ಆಮೇಲೆ ಯೇಸು ಸ್ವಾಮಿ ಹುಡುಕ್ಬಿಟ್ಟು ಆಕೆಗೆ ಕಂಡ್ಕೊಂಡ್ನು. Imagine now. ಈಗ ಯೋಚನೆ ಮಾಡ್ರಿ, why Jesus is going walking. ಈಗ ಯೇಸು ಸ್ವಾಮಿ ಯಾಕೆ ನಡ್ಕೊಂಡು ಹೋಗ್ತಾ ಇದ್ರು? Jairus came and called. ಯಾಕಂದ್ರೆ ಯಾಯಿರನ್ನು ಬಂದು ಕರೆದಿದ್ನಲ್ಲ. Jairus' daughter is sleeping in the house or at the point of death. ಅಲ್ಲಿ ಯಾಯಿರನ ಮಗಳು ಅಲ್ಲಿ ಮನೆಯಲ್ಲಿ ಸಾಯುವಂತ ಸ್ಥಿತಿಯಲ್ಲಿ ಇದ್ಲಾ, ಏನು ಮಲ್ಕೊಂಡಿದ್ಲ? Means ICU. Very important now, very emergency. ಅಂದ್ರೆ ICU ನಲ್ಲಿ ಬಹಳ ಎಮರ್ಜೆನ್ಸಿ. In that emergency situation, so much crowd. ಅಂತ ಒಂದು ಎಮರ್ಜೆನ್ಸಿ ಒಂದು ಸ್ಥಿತಿಯಲ್ಲಿ ಎಷ್ಟೊಂದು ಅಲ್ಲಿ ಗುಂಪಿದೆ. Like a traffic jam. ಅಂದ್ರೆ ಹೆಂಗಂದ್ರೆ ಟ್ರಾಫಿಕ್ ಜಾಮ್ ಆದಂಗ. In that one lady also came. ಆ ಸಮಯದಲ್ಲಿ ಒಬ್ಬ ಸ್ತ್ರೀ ಕೂಡ ಬಂದ್ಲು. Jesus is asking who is the person. ಆಮೇಲೆ ಸ್ವಾಮಿ ಕೇಳ್ತಾ ಇದಾರೆ, ಆಕೆ ಯಾರು ಅಂತ. Now verse 33. ಈಗ 33ನೇ ವಚನ. But the woman, fearing and trembling, knowing what was done in her, came and fell down before him and told him all the truth. ಆದರೆ ಆತನು ಈ ಕೆಲಸ ಮಾಡಿದವಳನ್ನು ಕಾಣಬೇಕೆಂದು ಸುತ್ತಲೂ ನೋಡುತ್ತಾ ಇರಲಾಗಿ, ಆ ಹೆಂಗಸು ತನಗಾದದ್ದನ್ನು ತಿಳಿದುಕೊಂಡು ಅಂಜಿ ನಡುಗುತ್ತಾ ಬಂದು ಆತನಿಗೆ ಅಡ್ಡ ಬಿದ್ದು ಇದ್ದ ಸಂಗತಿಯನ್ನೆಲ್ಲ ಹೇಳಿದಳು.
See, she told all the truth. ಈಗ ಆಕೆ ಎಲ್ಲ ಸಂಗತಿಯನ್ನು ಎಲ್ಲ ಸತ್ಯವನ್ನು ಹೇಳಿದ್ಲು. Say all the truth. ಹೇಳ್ರಿ ಎಲ್ಲ ಸತ್ಯವನ್ನು. Means starting from when it started, where all she went, whom all doctors she met, how much money she spent, all the truth she told. ಅಂದರೆ ಆಕೆ ಫುಲ್ ಹೇಳಿದ್ಲು ಏನಂತಂದರೆ ಆಕೆ ಎಷ್ಟೆಷ್ಟು ಡಾಕ್ಟ್ರ್ ಬಳಿ ಹೋಗಿದ್ಲು, ಎಷ್ಟು ಹಣ ಖರ್ಚು ಮಾಡಿದ್ಲು, ಎಂತೆಂಥವ್ರಿಗೆ ಭೇಟಿ ಆಗಿದ್ಲು, ಅದೆಲ್ಲ ಹೇಳಿದ್ಲು. How much time it will take to tell the story? ಈಗ ಇದೆಲ್ಲ ಕತೆ ಹೇಳಕ್ಕೆ ನೀವು ಹೇಳ್ರಿ ಎಷ್ಟು ಟೈಮ್ ತಗೊಳ್ತದೆ ಈಗ? Then what will be going on in Jairus' mind now? ಈಗ ಅಲ್ಲಿ ನಿಂತ್ಕೊಂಡಿರುವಂಥ ಯಾಯಿರನ ಮನಸ್ಸಿನಲ್ಲಿ ಏನು ನಡೀತಾ ಇರ್ತದೆ When ಹೇಳ್ರಿ? this lady will finish? When this lady will finish? ಈ ಹೆಣ್ಮಗಳಿಗೆ ಇದು ಹೇಳುವಂಥದ್ದು ಯಾವಾಗ ಮುಗೀತದೆ ಅಂತ. Then over. Then Jesus says, okay, daughter, go. Your faith has made you whole. ಆಮೇಲೆ ಇದೆಲ್ಲ ಮುಗೀತು. ಅವಾಗ ಯೇಸು ಸ್ವಾಮಿ ಆಕೆಗೆ ಹೇಳಿದ್ರಂದ್ರೆ, ಮಗಳೇ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತ್ತು, ಸಮಾಧಾನದಿಂದ ಹೋಗು. Now listen. ಈ ಕಡೆ ಕೇಳ್ರಿ. What she said? ಈಗ ಆಕೆ ಹೇಳಿದ್ದೇನು? I will go touch the hem of his garment, I will be healed. ಆಕೆ ಏನಂತ ಹೇಳಿದ್ರು, ನಾನು ಹೋಗಿ ಯೇಸು ಕ್ರಿಸ್ತನ ಉಡುಪನ್ನು ಮುಟ್ಟುವೆನು, ಆವಾಗ ನಾನು ಗುಣವಾಗುವೆನು. What she said, she got it. ಆಕೆ ಏನು ಹೇಳಿದ್ಲು ಅದನ್ನು ಆಕೆ ಹೊಂದಿಕೊಂಡ್ಳು. Now what Jairus said? ಈಗ ಯಾಯಿರನು ಏನಂತ ಹೇಳಿದ? Bandu, you have to come and lay a hand on my daughter. ಆತನು ಏನಂತ ಹೇಳಿದ? ನೀನು ಬಂದು ನನ್ನ ಮಗಳ ಮೇಲೆ ಕೈ ಇಟ್ಟಬೇಕು. But now one news comes. ಈಗ ಒಂದು ಸುದ್ದಿ ಬರ್ತದೆ. Verse 35. ಈಗ 35ನೇ ವಚನ. While he yet spake, means Jesus was talking with that lady, okay? Still conversation is not over. While he yet spake, there came from the ruler of the synagogue's house certain which said, thy daughter is dead. Why troublest thou the master any further? ಆತನು ಇನ್ನು ಮಾತಾಡುತ್ತಿರುವಲ್ಲಿ, ಅಂದರೆ ಇನ್ನು ಮಾತು ನಡೀತಾನೆ ಇತ್ತು. ಆವಾಗ ಸಭಾ ಮಂದಿರದ ಅಧಿಕಾರಿಯ ಕಡೆಯವರು ಬಂದು, ನಿನ್ನ ಮಗಳು ತೀರಿ ಹೋದಳು, ಇನ್ನೇಕೆ ಗುರುವಿಗೆ ತೊಂದರೆ ಕೊಡುವುದು ಅಂದನು. See, that lady told all the story. ಈಗ ಆ ಸ್ತ್ರೀ ಆಕಿಂದೆಲ್ಲ ಕತೆ ಹೇಳಿದ್ಲು. Jairus' daughter was in ICU. ಈಗ ಯಾಯಿರನ ಮಗಳು ICU-ನಲ್ಲಿದ್ಲು. Jesus was talking with her. ಈಗ ಯೇಸು ಸ್ವಾಮಿ ಕೂಡ ಈ ಹೆಣ್ಮಗಳ ಜೊತೆ ಮಾತಾಡ್ತಾ ಇದ್ರು. When he was talking, in between that people came from his house. Hey, over, finish. Your daughter is dead. Why are you troubling him? ಈ ತರ ಮಾತು ನಡೀತಿರುವಾಗಲೇ ಅಲ್ಲಿ ಯಾಯಿರನ ಮನೆಯಿಂದ ಜನರು ಬಂದು ಹೇಳ್ತಾರೆ, ಆಯ್ತು ಈಗ ನಿನ್ನ ಮಗಳು ತೀರೋದ್ಲು, ಸತ್ತೋದ್ಲು. My question is, what came in Jairus' mind? ಈಗ ನನ್ನ ಪ್ರಶ್ನೆ ಏನಂದ್ರೆ, ಆ ಸಮಯದಲ್ಲಿ ಯಾಯಿರನ ಮನಸ್ಸಿನಲ್ಲಿ ಯಾವ ಯೋಚನೆ ಬಂದಿರಬಹುದು? What they said, no? Yeah, over, no, what is the point? See, because of traffic jam, Jesus couldn't come. ಈಗ ಆತನ ಮನಸ್ಸಿನಲ್ಲಿ ಯೋಚನೆ ಬಂದಿರ್ಬೋದು, ನೋಡಿದ್ರೆ ಇಷ್ಟೆಲ್ಲ ಟ್ರಾಫಿಕ್ ಜಾಮ್ ಆಗಿತ್ತು ಯೇಸುವಿನ ಕಡೆಯಿಂದ, ಅದಕ್ಕೆ ಈಗ ನನ್ನ ಮಗಳು ಸತ್ತು ಹೋದ್ಲು. God would have allowed him, he would have said, Jesus, you wasted time with that lady, that's why my daughter is dead. ಈಗ ಅಲ್ಲಿ ಯೇಸು ಸ್ವಾಮಿ ಆತನಿಗೆ ಸ್ವಲ್ಪ ಸಮಯ ಕೊಟ್ಟಿದ್ರೆ ಹೇಳ್ಬೋದಾಗಿತ್ತು, ನಿನ್ನ ಕಡೆಯಿಂದನೇ ನನ್ನ ಮಗಳಿಗೆ ಅಲ್ಲಿ ಸತ್ತು ಹೋದ್ಲು. He knows what he will speak. ಅದಕ್ಕೆ ಯೇಸು ಸ್ವಾಮಿಗೆ ಗೊತ್ತಿತ್ತು ಏನಂದ್ರೆ ಆತನ ಏನು ಮಾತಾಡ್ತಾನೆ ಅಂತ. Some people, no, if they don't talk, miracle will happen. ಕೆಲವು ಜನರು ನೋಡ್ರಿ, ಅವ್ರು ಮಾತಾಡ್ಲಿಲ್ಲ ಅಂದ್ರೆ ಅದ್ಭುತ ಆಗ್ಬಿಡ್ತದೆ. He was about to talk. ಇಲ್ಲಿ ಆತನು ಮಾತಾಡ್ಬೇಕು ಅನ್ಕೊಂಡಿದ್ದ. Then Jesus said, ಅವಾಗ ಯೇಸು ಹೇಳಿದ, as soon as Jesus heard the word that was spoken, he said unto the ruler of the synagogue, be not afraid, only believe. ಅವರು ಆಡಿದ ಮಾತನ್ನು ಯೇಸು ಲಕ್ಷ್ಯ ಮಾಡದೆ ಸಭಾಮಂದಿರದ ಅಧಿಕಾರಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿದನು. Say in English, be not afraid, only believe. ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. Now don't open your mouth. ಈಗ ಆತನಿಗೆ ಯೇಸಮ್ಮ ಹೇಳ್ತಾ ಇದ್ದಾರೆ, ಈಗ ನೀನ್ ಬಾಯಿ ತೆಗಿಬೇಡ. She is dead. ಈಗ ಆಕೆ ಸತ್ತು ಹೋಗಿದ್ದಾಳಲ್ಲ, do not be afraid. ಅದನ್ನ ನೀನು ಅನ್ಸ್ಬೇಡ, only believe. ನೀ ನಂಬಿಕೆ ಇಡು ಮಾತ್ರ. What believe? ಏನ್ ನಂಬಬೇಕು? Believe what you said. ನೀನು ಏನು ಹೇಳಿದಲ್ಲ ಅದನ್ನು ನೀನು ನಂಬು. I'll cut short the story. ಈಗ ಆ ಕಥೆನ ಸಣ್ಣದಾಗಿ ಹೇಳ್ತೇನೆ. Jesus went. ಈಗ ಯೇಸು ಅಲ್ಲಿ ಹೋದನು. She is already dead. ಆಕೆ ಆಗ್ಲೇ ಸತ್ತು ಹೋಗಿದ್ಲು. He took only the few disciples inside. ಆತನು ಕೆಲವು ಶಿಷ್ಯರನ್ನು ಮಾತ್ರ ಒಳಗಡೆ ಕರ್ಕೊಂಡು ಹೋದನು. Went and prayed. ಅಲ್ಲಿ ಹೋಗಿ ಪ್ರಾರ್ಥಿಸಿದನು. He laid hand. ಯೇಸು ಹೋಗಿ ಆಕೆಯ ಮೇಲೆ ಕೈ ಇಟ್ಟನು.
and said, "Arise." ಆತನು ಹೇಳಿದ್ದು ಎದ್ದೇಳು. She got the life back. ಆಕೆ ಅಲ್ಲಿ ಜೀವಂತವಾಗಿ ಎದ್ದಳು. What Jairus spoke happened. ಯಾಯಿರನು ಏನು ಹೇಳಿದ್ನೋ ಅಲ್ಲಿ ಅದು ಆಯಿತು. God did not allow him to talk in between. ಯೇಸು ಅಲ್ಲಿ ಮಧ್ಯದಲ್ಲಿ ಯಾಯಿರನು ಮಾತಾಡುವಂತೆ ಬಿಡಲಿಲ್ಲ. He had opportunity to talk. ಆ ಯಾಯಿರನು ಮಧ್ಯದಲ್ಲಿ ಮಾತಾಡುವುದಕ್ಕೆ ಅವಕಾಶ ಇತ್ತು. Fear not, only believe. ಆವಾಗ ಯೇಸು ಸ್ವಾಮಿ ಹೇಳಿದ್ರು ಏನಂತಂದ್ರೆ, ಇಲ್ಲ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. So I have come to conclusion. ಅದಕ್ಕೆ ಈಗ ನಾನು ಒಂದು ಅಂದರೆ ನಾನು ನಿರ್ಣಯಕ್ಕೆ ಬಂದಿದ್ದೇನೆ. Hallelujah. That lady said, "I will touch the hem of garment." She received a miracle. ಆ ಹೆಣ್ಮಗಳು ಹೆಂಗಸ ಹೇಳಿದ್ಲೇನಂತಂದ್ರೆ, ನಾನು ಹೋಗಿ ಯೇಸುವಿನ ಮುಟ್ತೇನೆ, ಮುಟ್ಟಿದ್ಳು, ಆಕೆಗೆ ಅದ್ಭುತ ಬಂತು. This man said, "Come and lay hand." He received a miracle. ಈತನು ಹೇಳಿದ, ಬಂದು ನನ್ನ ಮಗಳ ತಲೆ ಮೇಲೆ ಕೈ ಇಡು ಅಂತ, ಆತನು ಕೂಡ ಅದ್ಭುತ ಹೊಂದ್ಕೊಂಡು. One military officer came to Jesus. ಒಬ್ಬ ಅಧಿಕಾರಿ ಶತಾಧಿಪತಿ ಆತನು ಬಂದು ಹೇಳ್ತಾನೆ ಯೇಸುಗೆ, ನೀನು ಮಾತಾಡು ಸಾಕು, ಅಲ್ಲಿ ಅದ್ಭುತ ಆಗ್ತದೆ. Hallelujah. Hallelujah. Now what is the key to receive miracle? ಈಗ ಅದ್ಭುತವನ್ನು ಹೊಂದಿಕೊಳ್ಳೋದಕ್ಕಾಗಿ ಇರುವಂತ ಬೀಗದ ಕೈ ಏನು ಹೇಳ್ರಿ? What is the key? Our tongue. ನಮ್ಮ ನಾಲಿಗೆ. Can you imagine? Power of God is there on the body of Christ. ಯೋಚನೆ ಮಾಡೋಕ್ಕಾಗುತ್ತಾ? ಅಲ್ಲಿ ದೇವರ ಶಕ್ತಿ ಯೇಸುವಿನ ದೇಹದಲ್ಲಿತ್ತು. Everybody was around him. ಎಲ್ಲರೂ ಆತನ ಸುತ್ತಲೇ ಇದ್ರು. This lady said, ಈಕೆ ಹೇಳಿದ್ಲು, she confessed, ಆಕೆ ಅರಿಕೆ ಮಾಡಿದ್ಲು, she touched, ಆಕೆ ಮುಟ್ಟಿದ್ಳು, what she said she did, ಆಕೆ ಏನು ಹೇಳಿದ್ಲು ಅದನ್ನು ಆಕೆ ಮಾಡಿದ್ಲು. she withdrew the power from the body of Christ. ಆಕೆ ಯೇಸುವಿನ ದೇಹದಲ್ಲಿರುವಂತ ಆ ದೇವರ ಶಕ್ತಿಯನ್ನು ಆಕೆ ಹೊಂದಿಕೊಂಡಳು. By faith she took it. ಅದನ್ನು ನಂಬಿಕೆಯಿಂದ ಹೊಂದಿಕೊಂಡಳು. Hallelujah. Hallelujah. Jairus confessed. ಯಾಯಿರನು ಕೂಡ ಅಲ್ಲಿ ಅರಿಕೆ ಮಾಡಿದನು. He kept his word. ಆತನು ಆತನ ಮಾತಿನ ಇಟ್ಕೊಂಡನು. Jesus never allowed him to talk anything contrary to the word what he spoke. ಯೇಸು ಸ್ವಾಮಿ ಕೂಡ ಆ ಯಾಯಿರನು ಆತನ ಹೇಳಿರುವಂತಹ ಮಾತಿನ ವಿರುದ್ಧ ಹೇಳುವುದಕ್ಕಾಗಿ ಅವಕಾಶ ಕೊಡಲಿಲ್ಲ. He received the miracle. ಅಲ್ಲಿ ಯಾಯಿರನು ಕೂಡ ಅದ್ಭುತ ಹೊಂದ್ಕೊಂಡನು. So what I should do? ಈಗ ಇದರಿಂದಾಗಿ ನಾನೇನು ಮಾಡಬೇಕು? We all pray, no? ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀವಲ್ಲ. Now who is responsible for our miracle? ಅಂದರೆ ನಮ್ಮ ಅದ್ಭುತಕ್ಕಾಗಿ ಯಾರು ಹೊಣೆಗಾರರು ಅಥವಾ ಜವಾಬ್ದಾರರು? I am responsible for my miracle. ಅಂದರೆ ನನ್ನ ಅದ್ಭುತಕ್ಕಾಗಿ ನಾನೇ ಜವಾಬ್ದಾರ ಅಥವಾ ಹೊಣೆಗಾರ. My tongue is responsible for my miracle. ಅಂದರೆ ನನ್ನ ನಾಲಿಗೆನೇ ನನ್ನ ಅದ್ಭುತಕ್ಕಾಗಿ ಇರುವಂತ ಒಂದು ಹೊಣೆಗಾರಿಕೆ. I feel sad when children of God are afraid of virus. ನನಗೆ ಬಹಳ ದುಃಖ ಅನಿಸ್ತದೆ ಯಾವಾಗ ದೇವ್ರ ಮಕ್ಕಳಾಗಿದ್ಬಿಟ್ಟು ಆ ವೈರಸ್ನ ಅಲ್ಲಿ ಭಯ ಪಡ್ತಾರೆ. They give me so much advice. Be careful. ನನಗೆ ಎಷ್ಟೊಂದು ಸಲಹೆ ಕೊಡ್ತಾರೆ, ಎಚ್ಚರವಾಗಿರ್ರಿ. Be careful means what? ಎಚ್ಚರವಾಗಿರು ಅಂದ್ರೆ ಅರ್ಥ ಏನು? They got a fear. ಅಂದ್ರೆ ಅರ್ಥ ಅವರಲ್ಲಿ ಭಯ ಬಂತು. What Jesus is telling? ಇಲ್ಲಿ ಯೇಸು ಏನು ಹೇಳ್ತಾ ಇದ್ದಾರೆ? Do not be afraid, only believe. ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. Hallelujah. Hallelujah. You know, if they are going to say be careful, it may come means it will come. ಈಗ ಅವರು ಬಾಯಿ ತೆಗೆದು ಹೇಳಿದ್ರು, ಅಲ್ಲಿ ಬಹಳ ಎಚ್ಚರಿಕೆಯಿಂದರು, ಬರ್ಬೋದು ನೋಡು, ಕೊರೋನಾ ಬರ್ಬೋದು ಅಂತ ಹೇಳಿದ್ರೆ ಅಲ್ಲಿ ಬರೇ ಬರ್ತದೆ. 100% it will come. 100% ಅಲ್ಲಿ ಬರೇ ಬರ್ತದೆ. Because they spoke. ಯಾಕಂದ್ರೆ ಅವ್ರು ಮಾತಾಡಿದ್ರು. Hallelujah. Hallelujah. Every prayer of ours. ಅದಕ್ಕೆ ನೋಡ್ರಿ, ಪ್ರತಿಯೊಂದು ಪ್ರಾರ್ಥನೆ, our words should be in line with God's word. Our words should be in line with the prayer what we made. ನಮ್ಮ ಮಾತುಗಳು ಯಾವಾಗಲೂ ದೇವರ ವಾಕ್ಯದ ಅನುಸಾರವಾಗಿರಬೇಕು ಮತ್ತು ನಮ್ಮ ಮಾತುಗಳು ನಾವು ಯಾವ ಪ್ರಾರ್ಥನೆ ಮಾಡಿದೀವಲ್ಲ ಅದರ ಅನುಸಾರವಾಗಿ ಇರಬೇಕು. Consistently we should keep on confessing. ಅದಕ್ಕೆ ಸತತವಾಗಿ ನಾವು ಘೋಷಣೆ ಮಾಡ್ತಾ ಇರಬೇಕು, ವಾಕ್ಯ ಅರಿಕೆನೇ ಮಾಡ್ತಾನೆ ಇರಬೇಕು. Say consistently, I will keep on confess the promises of God. ಸತತವಾಗಿ ಎಡಬಿಡದೆ
ದೇವರ ವಾಗ್ದಾನವನ್ನು ನಾನು ಘೋಷಿಸುತ್ತಾ ಇರ್ತೇನೆ. Hallelujah. Hallelujah. When the daughter is dead, he would have changed the decision. ನೋಡ್ರಿ, ಆತನ ಮಗಳು ಸತ್ತು ಹೋಗಿದ್ದಾಳೆ ಅಂದರೆ ಆತನು ತನ್ನ ನಿರ್ಧಾರ ಬದಲಾಯಿಸಬಹುದಾಗಿತ್ತಲ್ಲ. God didn't allow him to change. ಯೇಸು ಕ್ರಿಸ್ತನು ಆತನ ಒಂದು ಮಾತನ್ನು ಬದಲಾಯಿಸಲಿಕ್ಕೆ ಕೊಡಲಿಲ್ಲ. Sometimes we think that particular things what we prayed is over. ಈಗ It's gone now. No use. The story is over. It's like dead. ಈಗ ಒಮ್ಮೊಮ್ಮೆ ನಾವೇನು ಅನ್ಕೊಳ್ತೀವಿ ಅಂದರೆ ನಾವು ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಿದ್ವೋ ಆಯಿತು, ಅದು ಉತ್ತರ ಬರಲ್ಲ, ಅದು ಮುಗ್ದೋಯ್ತು, ಅದು ಸತ್ತೋಯ್ತು, ಅದಕ್ಕೆ ಏನು ಲಾಭ ಇಲ್ಲ ಅಂತ ನಾವು ಅನ್ಕೊಳ್ತೀವಿ. Based on the promise of God, even if it is dead, be not afraid, only believe. ಈಗ ನಿಮ್ಮ ಪ್ರಾರ್ಥನೆ ದೇವರ ವಾಗ್ದಾನದ ಮೇಲೆ ಆಧಾರವಾಗಿತ್ತು ಅಂದರೆ ನೀವು ಅಂಜಬೇಡ್ರಿ, ನಂಬಿಕೆ ಮಾತ್ರ ಇರಲಿ. Hallelujah. Hallelujah. Stand up. ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. We will commit ourselves, our tongue, God's hand. God will help us to use it properly so that we will be consistently confessing promise of God. We will talk only in line with God's word. ನಾವು ಪ್ರಾರ್ಥಿಸೋಣ, ನಾವು ನಮ್ಮ ನಾಲ್ಗೆಯನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡೋಣ. ಇದ್ರ ಮೂಲಕವಾಗಿ ನಾವು ಸತತವಾಗಿ ದೇವರ ವಾಕ್ಯವನ್ನೇ ನಾವು ಘೋಷಿಸ್ತಾ ಇರ್ತೇವೆ. So that our miracle will receive it. ಇದರಿಂದಾಗಿ ನಮಗೆ ಬೇಕಾಗಿರುವಂತಹ ಅದ್ಭುತವನ್ನು ನಾವು ಹೊಂದಿಕೊಳ್ತೇವೆ. Father, I pray in the name of Jesus, you have given everyone supernatural miracle. Yes. I pray the grace of God will be so much, they'll confess consistently the promise of God and they'll speak in line with God's word. Never anything will come out of our tongue contrary to what we pray, contrary to the promise of God, and about that miracle of Father. I say grace of God will be so much, will possess everything by faith and bring glory to your name. In Jesus' name we pray. Amen. Amen.